ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿ ಫೋರ್ಟ್. ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಶಾರ್ಟ್ ಆಗಿ ಹೇಳಬೇಕು ಅಂದ್ರೆ ಗೋಟ್. ಇದು ಇಳಿಯ ದಳಪತಿ ವಿಜಯ್, ಕೋಕಿಲ ಮೋಹನ್, ಯೋಗಿ ಬಾಬು, ಪ್ರಶಾಂತ್, ಪ್ರಭುದೇವ, ಜೈರಾಮ್, ಸ್ನೇಹ ಹಾಗೂ ಇನ್ನು ಹಲವಾರು ಕಲಾವಿದರು ಇರುವಂತಹ ಬಹುದೊಡ್ಡ ತಾರಾಂಗಣದ ಸಿನಿಮಾ. ಅಂಡ್ ಈ ಸಿನಿಮಾ ರಿಲೀಸ್ ಆಗಿದೆ, ನೋಡ್ಕೊಂಡು ಬಂದೆ. ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಹೇಳ್ತೀನಿ ಈ ರಿವ್ಯೂ ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಗೋಟ್ ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬರೋದಾದರೆ, ಗಾಂಧಿ ಮತ್ತು ಅವನ ಸ್ನೇಹಿತರ ಗ್ಯಾಂಗ್ ಸ್ಯಾಟ್ಸ್ ಅನ್ನೋ ಒಂದು ಟಾಸ್ಕ್ ಫೋರ್ಸ್ ನಲ್ಲಿ ಅಂಡರ್ ಕವರ್ ಏಜೆಂಟ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ. ಈಗಾಗಲೇ ಸುಮಾರು ಮಿಷನ್ಸ್ ನ ಈ ಒಂದು ಗ್ಯಾಂಗ್ ಹ್ಯಾಂಡಲ್ ಮಾಡಿ ಸಕ್ಸಸ್ ಆಗಿದೆ ಕೂಡ. ಅಂಡ್ ಇಲ್ಲಿ ಇವರು ಕಂಪ್ಲೀಟ್ ಮಾಡಿರೋ ಈ ಹಿಂದಿನ ಒಂದು ಮಿಷನ್ ಅಲ್ಲಿ ತಪ್ಪಿಸಿಕೊಂಡಿರೋ ಒಬ್ಬ, ಅವನಿಗಾದ ತೊಂದರೆ, ಅವನ ಜೀವನಕ್ಕೆ ಆದ ನಷ್ಟದಿಂದ ಇವರ ಮೇಲೆ ರಿವೆಂಜ್ ತಗೋಬೇಕು ಅಂತ ನಿಲ್ತಾನೆ, ಒಂದು ಪ್ಲಾನ್ ಮಾಡ್ದಾನೆ ಕೂಡ. ಅಂಡ್ ಇನ್ನ ಇಲ್ಲಿ ಗಾಂಧಿಗೆ ಒಂದು ಫ್ಯಾಮಿಲಿ ಇದೆ, ತನ್ನ ಹೆಂಡತಿ ಗರ್ಭಿಣಿ ಕೂಡ. ಹೀಗಿರುವಾಗ ಒಂದು ಮಿಷನ್ಗೆ ಬೇರೆ ದೇಶಕ್ಕೆ ಹೋಗಬೇಕಾಗಿ ಬರುತ್ತೆ. ಆಗ ತನ್ನ ಫ್ಯಾಮಿಲಿಯನ್ನ ಕೂಡ ಕರ್ಕೊಂಡು ಬೇರೆ ದೇಶಕ್ಕೆ ಹೋಗ್ತಾನೆ. ಅಂಡ್ ಅಲ್ಲಿ ನಡೆಯೋ ಒಂದು ಇನ್ಸಿಡೆಂಟ್ ಸಿನಿಮಾದ ಮುಖ್ಯವಾದ ಕಥೆ ಭಾಗ. ಇನ್ನು ಇಲ್ಲಿ ಏನು ನಡೆಯಿತು, ಆ ವಿಲ್ಲನ್ ಏನು ಪ್ಲಾನ್ ಮಾಡ್ದ, ಅಂಡ್ ಇದರಿಂದ ಗಾಂಧಿ ಮತ್ತು ಗ್ಯಾಂಗ್ ಏನೆಲ್ಲ ತೊಂದರೆ ಅನುಭವಿಸೋ ಹಾಗೆ ಆಯಿತು, ಅದನ್ನೆಲ್ಲ ಗಾಂಧಿ ಮತ್ತು ಗ್ಯಾಂಗ್ ಹೇಗೆ ಹ್ಯಾಂಡಲ್ ಮಾಡ್ತು ಅನ್ನೋದೇ ಸಿನಿಮಾದ ಒನ್ ಲೈನ್. ಇಲ್ಲಿ ಹೇಳಿರೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕು ಅಂದರೆ ನೀವು ಸಿನಿಮಾ ನೋಡಲೇಬೇಕು. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ದಳಪತಿ ವಿಜಯ್. ಇಲ್ಲಿ ಸುಮಾರು ಲುಕ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆಲ್ರೆಡಿ 2 ಲುಕ್ಕನ್ನು ಸಿನಿಮಾ ತಂಡ ರಿವೀಲ್ ಮಾಡಿದೆ. ಇನ್ನು ಬೇರೆ ಲುಕ್ಗಳು ಯಾವುದು ಅನ್ನೋದಕ್ಕೆ ಸಿನಿಮಾ ನೋಡಿ. ಇಡೀ ಸಿನಿಮಾನ ವಿಜಯ್ ಅವರು ಅವರ ಪರ್ಫಾರ್ಮೆನ್ಸ್ ಮೂಲಕ ಆಡಿಯನ್ಸ್ಗೆ ಸಿನಿಮಾ ಕನೆಕ್ಟ್ ಆಗೋ ಥರ ಮಾಡಿದ್ದಾರೆ. ಅದರಲ್ಲೂ ಆ್ಯಕ್ಷನ್ ಬ್ಲಾಕ್ಗಳಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಇಲ್ಲಿ ಅವರು ಮೇಜರ್ ಆಗಿ 2 ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದು, ವಿಜಯ್ ಅವರು 2 ಶೇಡ್ನಲ್ಲಿ ಬೇರೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ಯಂಗರ್ ಲುಕ್ ಅಂಡ್ ಇನ್ನೊಂದು ಓಲ್ಡ್ ಏಜ್ ಲುಕ್ನಲ್ಲಿ ಚಾಲೆಂಜ್ ತಗೊಂಡು ಪರ್ಫಾರ್ಮ್ ಮಾಡಿದರೆ 2 ಕ್ಯಾರೆಕ್ಟರ್ಗಳ ಬಾಡಿ ಲ್ಯಾಂಗ್ವೇಜ್, ಪವರ್, ಆಟಿಟ್ಯೂಡ್ ಎಲ್ಲವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿರೋದು ಅಲ್ಲದೆ, ಆ 2 ಕ್ಯಾರೆಕ್ಟರ್ಗಳ ವಾಯ್ಸ್ ಡಬ್ಬಿಂಗ್ ಮತ್ತು ಮಾಡ್ಯುಲೇಷನ್ ಕೂಡ ಬೇರೆ ಬೇರೆಯಾಗಿ ಮಾಡಿರೋದು. ಒಟ್ಟಿಗೆ ಒಂದೇ ಶಾಟ್ನಲ್ಲಿ ಈ 2 ಕ್ಯಾರೆಕ್ಟರ್ಸ್ ಇದ್ರೂ ನಮಗೆ ಎಲ್ಲೂ ವಿಜಯ್ ಒಬ್ಬರೇ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಇನ್ನು ನೆಕ್ಸ್ಟ್ ಇಲ್ಲಿ ಒಂದು ಜಾಗದಲ್ಲಿ ಈ 2 ಕ್ಯಾರೆಕ್ಟರ್ಗಳು ಒಂದೇ ಜಾಗಕ್ಕೆ ಬಂದು ಮೀಟ್ ಆಗ್ತವೆ. ಅಲ್ಲಿಂದ ಒಂದು ಚೇಜಿಂಗ್ ಸ್ಟಾರ್ಟ್ ಆಗುತ್ತೆ, ಲೈಕ್ ಮಿಕ್ಕಿ ಮೌಸ್ ರೀತಿಯಲ್ಲಿ. ಕತೆ ಏನಾಗ್ತಿದೆ ಅನ್ನೋದು ಆಡಿಯನ್ಸ್ಗೆ ಮೊದಲೇ ಗೊತ್ತಿದ್ರು ಅಲ್ಲಿನ ಸ್ಕ್ರೀನ್ ಪ್ಲೇ ಫಾರ್ಮೆಟ್ ಅಂಡ್ ಅಲ್ಲಿ ಬರೋ ಟ್ವಿಸ್ಟ್ಗಳು ಆಡಿಯನ್ಸ್ಗೆ ಬೋರ್ ಆಗದ ಹಾಗೆ ನೋಡ್ಕೊಂಡಿದೆ. ಇನ್ನು ಫಸ್ಟ್ ಹಾಫ್ನಲ್ಲಿ ಬರೋ ಕಾಮಿಡಿ, ಫ್ಯಾಮಿಲಿ ಡ್ರಾಮಾ, ಸೆಂಟಿಮೆಂಟ್ ಎಲ್ಲ ಹಳೇದೆ, ಆದರೂ ಅಲ್ಲಿ ಆ ಕ್ಷಣಕ್ಕೆ ಮಜಾ ಕೊಡುತ್ತೆ, ಜಸ್ಟ್ ಬಿಕಾಸ್ ಆಫ್ ವಿಜಯ್ ಅಂಡ್ ಗ್ಯಾಂಗ್ನ ಪರ್ಫಾರ್ಮೆನ್ಸ್. ಇನ್ನು ಯೋಗಿ ಬಾಬು ಅವರು ಎಂಟ್ರಿ ಆದಮೇಲೆ ಒಂದಷ್ಟು ಕಾಮಿಡಿ ಎಪಿಸೋಡ್ಗಳು ವರ್ಕೌಟ್ ಆಗಿದೆ. ಇನ್ನು ಇಲ್ಲಿ ಎಲ್ಲ ಲೆಜೆಂಡ್ರಿ ಆ್ಯಕ್ಟರ್ಸ್ ಇರೋದ್ರಿಂದ ನಮಗೆಲ್ಲೂ ಬೋರ್ ಆಗಲ್ಲ. ಅದರಲ್ಲೂ ಸಿನಿಮಾದ ಮೊದಲ ಹಾಡಲ್ಲಿ ಎಲ್ಲ ಹೀರೋಗಳು ಒಂದು ಪಾರ್ಟಿ ಸಾಂಗ್ ಮಾಡಿದ್ದಾರೆ. ಸಾಂಗ್ ಏನು ಮಜಾ ಇಲ್ಲ, ಬಟ್ ಅಲ್ಲಿ ಪ್ರಭುದೇವ ಅವರು ಒಬ್ಬ ಇಡೀ ಇಂಡಿಯಾನೇ ಆಡಿ ಹೋಗಳೋ ನಂಬರ್ 1 ಡ್ಯಾನ್ಸರ್, ಕೋರಿಯೋಗ್ರಾಫರ್, ಡೈರೆಕ್ಟರ್, ಆ್ಯಕ್ಟರ್ ಆಗಿದ್ರು. ಅಲ್ಲಿ ದಳಪತಿ ವಿಜಯ್ ಅವರ ಪಕ್ಕದಲ್ಲಿ ಅವರಿಗಿಂತ ಕಡಿಮೆ ಲೆವೆಲಲ್ಲಿ ಅಂದರೆ ಒಬ್ಬ ಹೀರೋ ಪಕ್ಕದಲ್ಲಿ ಸಹ ನಟ, ಕೋ ಸ್ಟಾರ್ ಹೇಗಿರಬೇಕು ಹಾಗೆ ಪರ್ಫಾರ್ಮ್ ಮಾಡಿದರೆ ನಿಜವಲ್ಲೂ ಗ್ರೇಟ್ ಅಂತ ಹೇಳ್ತೀನಿ. ಇನ್ನು ರಾಜು ಸುಂದರಂ ಅವರ ಕೋರಿಯೋಗ್ರಫಿಯಲ್ಲಿ ಬರೋ ಸ್ವಿಂಗ್ ಸಾಂಗ್ ಥಿಯೇಟರಲ್ಲಿ ಮಜಾ ಕೊಡುತ್ತೆ. ಇನ್ನು ಸಿನಿಮಾದಲ್ಲಿ 2 ಮೇಜರ್ ಕ್ಯಾಮಿಯೋ ಇದೆ, ಅವರ ಎಂಟ್ರಿ ಕೂಡ ಇಷ್ಟ ಆಯಿತು. ಆ್ಯಕ್ಚುಲಿ ಸರ್ಪ್ರೈಸ್ ಎಲಿಮೆಂಟ್ ಅಂತೀನಿ. ಇನ್ನು ಸಿನಿಮಾದ ಕ್ಲೈಮ್ಯಾಕ್ಸ್ ಡಿಸೈನ್ ಮಾಡಿರೋ ರೀತಿ ಇಷ್ಟ ಆಯಿತು. ಒಂದು ಕ್ರಿಕೆಟ್ ಸ್ಟೇಡಿಯಂ, ಅಲ್ಲಿ ಒಂದು IPL ಮ್ಯಾಚ್ ನಡೀತಿದೆ ಅಂಡ್ ಅದರ ಕಾಮೆಂಟ್ರಿ ಮತ್ತು ಕ್ಲೈಮ್ಯಾಕ್ಸ್ನಲ್ಲಿ ನಡೆಯೋ ವಿಷಯಕ್ಕೂ ಕನೆಕ್ಟ್ ಮಾಡಿ ಕ್ಲೈಮ್ಯಾಕ್ಸ್ ಮಾಡಿರೋದು ಇಷ್ಟ ಆಯಿತು. ಇನ್ನು ಯುವನ್ ಶಂಕರ್ ರಾಜಾ ಅವರ BGM ವರ್ಕೌಟ್ ಆಗಿದೆ, ಬಟ್ ಹಾಡುಗಳನ್ನು ಬಿಟ್ಟು. ಹಾಡುಗಳಲ್ಲಿ ಅಂತ ಏನು ದಮ್ ಇಲ್ಲ ಅಂತ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಸಿನಿಮಾದ ಸ್ಕೇಲ್ ದೊಡ್ಡದಾಗಿದ್ದು ಸಿನಿಮಾ ತುಂಬ ರಿಚ್ ಆಗಿ ಮೂಡಿ ಬಂದಿದೆ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟ ಆಗದೆ ಇದ್ದಿದ್ದು ಅಂದರೆ ಅದು ಸಿನಿಮಾದ ಸ್ಟೋರಿ. ತುಂಬ ರೆಗ್ಯುಲರ್ ಸ್ಟೋರಿ ಲೈನನ್ನು ಕೆಲವು ಟ್ವಿಸ್ಟ್ಗಳ ಮುಖಾಂತರ ತೆರೆ ಮೇಲೆ ತಂದಿರೋದು. ಅಲ್ಲಿ ಮುಂದೆ ಏನಾಗ್ಬೋದು ಅನ್ನೋದನ್ನು ಆಡಿಯನ್ಸ್ ಮೊದಲೇ ಗೆಸ್ ಮಾಡ್ತಾರೆ, ಅದಕ್ಕೆ ಒಂದು ಟ್ವಿಸ್ಟ್ ಕೊಟ್ಟು ಅಲ್ಲಿ ಬೇರೆ ಏನೋ ನಡೆಯೋ ಹಾಗೆ ಮಾಡಿರೋದು. ಅಲ್ಲಿ ಬರೋದೆಲ್ಲ ತುಂಬ ರೆಗ್ಯುಲರ್ ಅಂತ ಅನಿಸ್ತು. ಅಟ್ಲೀಸ್ಟ್ ಹೀರೋಗೆ ಬರೋ ಅಂತಹ ಚಾಲೆಂಜಸ್ ಆದರೂ ಸ್ಟ್ರಾಂಗ್ ಆಗಿ ಬಂದಿದ್ರೆ ನಮಗೆಲ್ಲ ವಾವ್ ಅನಿಸಿರೋದು. ಇದೇ ಕಥೆಯನ್ನು ಹೇಳೋಕ್ಕೆ ಬೇರೆ ಬೇರೆ ಡೈಮೆನ್ಷನ್ಸ್ ಇದ್ವು, ಬಟ್ ತುಂಬಾ ನಾರ್ಮಲ್ ಫಾರ್ಮೆಟ್ನಲ್ಲಿ ಹೇಳಿದ್ದಾರೆ ನಿರ್ದೇಶಕರು. ಆದರೆ ಸಿನಿಮಾದ ಸ್ಪೀಡ್ ಸೊಗಸ
ಸೊಗಸಾಗಿದೆ, ಸ್ಕ್ರೀನ್ ಪ್ಲೇ ಸೊಗಸಾಗಿದೆ. ಅದೇ ಹಳೆಯ ರೂಟೀನ್ ಕತೆ ಇದ್ರೂ ಕೂಡ ಸಿನಿಮಾ ನೋಡಿಸ್ಕೊಂಡು ಹೋಗುತ್ತೆ. ವಿಜಯ್ ಅವರ ಸಿನಿಮಾ ಅಂತ ಅವರನ್ನು ನಂಬಿ ಥಿಯೇಟರ್ಗೆ ಹೋದರೆ ಸಿನಿಮಾ ಖಂಡಿತವಾಗಿ ಮೋಸ ಮಾಡಲ್ಲ, ಎಂಟರ್ಟೈನಿಂಗ್ ಆಗಿದೆ ಅನ್ನೋದು ನಿಜ. ಅದರಲ್ಲೂ ಇಳಿಯ ದಳಪತಿ ಅವರ ಫ್ಯಾನ್ಸ್ಗಂತೂ ಹಬ್ಬ ಅಂತ ಹೇಳ್ತೀನಿ. ಸಿನಿಮಾ ನನಗಂತೂ ಥಿಯೇಟ್ರ್ನಲ್ಲಿ ಮಜಾ ಕೊಡ್ತು, ಒಂದು ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ನೀವೇನಾದರೂ ವಿಜಯ್ ಅಭಿಮಾನಿಗಳಾಗಿದ್ದರೆ ಖಂಡಿತವಾಗಿ ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ. ಇದಿಷ್ಟು ಗೋಟ್ ಸಿನಿಮಾ ನೋಡಿ ಹೇಳಬೇಕು ಅಂತ ಅನಿಸಿದ ವಿಚಾರಗಳು. ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.